ಹೋಗೋಣ. ನಾ ಹೋಗಿ ಅಲ್ಲಿ ತಡಿಬೇಕು, ಎಲ್ಲರನ್ನೂ ತಡಿಬೇಕು. ಯಾರು ನೋಡಬಾರ್ದು. ಬಾಪುಟ, ಯಾರು ನೋಡಬಾರ್ದು, ಯಾರು ನೋಡಬಾರ್ದು. ಪೈಲ್ವಾನ್ ರಾಮನಿಗೆ, ದೊಡ್ಡ ಮನೆ ರಾಮನಿಗೆ, ಪೈಲ್ವಾನ್ ರಾಮನಿಗೆ, ದೊಡ್ಡ ಮನೆ ರಾಮನಿಗೆ, ಪೈಲ್ವಾನ್ ರಾಮನಿಗೆ, ಪೈಲ್ವಾನ್ ರಾಮನಿಗೆ, ದೊಡ್ಡ ಮನೆ ರಾಮನಿಗೆ. ನೀವೆಲ್ಲರೂ ತೋರಿಸ್ತಾರ ಈ ಪ್ರೀತಿಗೆ. ನಾನು ಅದ್ಯಾವ ಜನದಾಗ ಋಣ ತೀರಿಸ್ತೀನೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನೀವೆಲ್ಲ ಈ ಮಟ್ಟಕ್ಕೆ ಸನ್ಮಾನ ಮಾಡೋಷ್ಟು ನಾನು ಏನೂ ಮಾಡಿಲ್ಲ. ಉಳುಮೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ನಾನು ದೊಡ್ಡ ಮನೇಲಿರೋ ಗಂಟ ನಾನು ನನ್ನ ಭೂಮಿ ತಾಯಿನ ಸಂದಾಗೆ ನೋಡ್ಕೊಂಡಿವ್ನಿ. ಭೂಮಿ ತಾಯಿನ ಯಾರೂ ಕಡೆಗಣಿಸ್ಬೇಡಿ, ಅರ್ಥ ಆಯ್ತಾ? ಹಾಂ, ಅವಳು ನಮ್ಮವ್ವ, ಅವಳನ್ನ ಸಂದಾಗಿ ನೋಡ್ಕೊಳ್ಳಿ. ಅವಳೇನಾರ ಮುನಿಸ್ಕೊಂಡ್ರೆ ನಮ್ಗೆ ಯಾರಿಗೂ 3 ಹೊತ್ತು ಅನ್ನ ಇರೋಕ್ಕಿಲ್ಲ ಆಮ್ಯಾಕೆ. ಹಾಂ, ಅದಕ್ಕೆ ನೀವೆಲ್ಲರೂ ನಿಮ್ಮ ಹೊಲ ಗದ್ದೆ ತೋಟಗಳನ್ನ ಸಂದಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಆಮ್ಯಾಕೆ ಕಂಪ್ನಿ ಕಟ್ಟೋಕ್ಕೆ ಕಾಂಪ್ಲೆಕ್ಸ್ ಕಟ್ಟೋಕ್ಕೆ ಅಂತ ಯಾವನ ಬಂದು ಜಾಗ ಕೇಳ್ಬಿಡ್ತಾನೆ, ಕೊಟ್ಕಿಟ್ಬಿಟ್ಟಿರ. ಅರ್ಥ ಆಯ್ತಾ? ನೋಡಿ, ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಯಾವ ಇಂಜಿನಿಯರು ಸಂಪಾದನೆ ಮಾಡದಿರೋಷ್ಟು ದುಡ್ಡನ್ನ ನೀವು ಸಂಪಾದನೆ ಮಾಡ್ಬೋದು. ಮಂಜ, ನೀನು ಅಮ್ಮನ ನೋಡ್ಕೊ, ನಾನು ಜಾನಕಿನ ಸಾಹೇಬ್ರನ್ನು ಮಾತಾಡ್ಸ್ಕೊಂಡು ಬರ್ತೀನಿ. ರಾಮ ಅಮ್ಮ, ಅವ್ರು ಬರ್ತಾರೆ, ನಾವು ಹೋಗಿರಮ್ಮ ಅಲ್ಲಿ. ಅಪ್ಪಣ, ಅದು ಒಂದು ಬಹಳ ಮುಖ್ಯವಾದ ವಿಷಯ ಮಾತಾಡ್ಬೇಕು ನಾನು. ಅದೇನಪ್ಪ ಅಂತಂದ್ರೆ ಮಾತಾಡಿ ಎಷ್ಟು ವರ್ಷ ಆಯ್ತು ಮಾತಾಡಿ. ನಾನೇನು ಗೊತ್ತಾಗ್ತಿರೋದು, ಇಷ್ಟು ವರ್ಷದ ಎಷ್ಟೋ ವಿಷಯಗಳನ್ನ ಕರೆಕ್ಟ್ ಹೇಳೋದು ಬಿಟ್ಬಿಟ್ಟು ಒಂದು ನಿಮಿಷ ರಾಮ ಮಾತಾಡೋದು ಕೇಳ್ಕೊಂಡು ಹೋಗ್ಬಿಡೋದು ಅಂತ ನಾನು ಹೇಳ್ತೀನಿ. ಬಾ ಬಾ ರಮಣ, ಈ ನಮ್ಮ ಸುಗ್ಗಿ ಹಬ್ಬದ ಸಂಭ್ರಮಕ್ಕೆ ನೀನು ಒತ್ಕಮ್ಮ ಬಂದದ್ದು ಇಡೀ ಸಂಕ್ರಾಂತಿ ಹಬ್ಬನೇ ಟಕ್ಕರ್ ಆಗೋಯ್ತು. ಶಾನು, ಅಮ್ಮ, ಅಪ್ಪ ಎಲ್ಲಿ? ಅಪ್ಪನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲಮ್ಮ. ಬ್ಯಾಂಕಿಂದ ಕಾಲ್ ಬಂದರೆ ಓಡ್ತಾ ಇರ್ತಾರೆ. AGM ಬಂದಿದ್ದಾರೆ ಅಂತ ಕಾಲ್ ಬಂದಿತ್ತು, ಹೋಗಿದ್ದಾರೆ. ಸರಿ, ಅಮ್ಮ ಎಲ್ಲಿ? ಅಲ್ಲೇ ಇದ್ದಾರೆ ಮೇಡಮ್. ಜಾನು, ಸಾಹೇಬ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಇರ್ಲಿ, ಇಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋಣ ಬಿಡು. ಆಗುತ್ತೆ, ಕಾರ್ಯಕ್ರಮದ ಪಾಡು ಕಾರ್ಯಕ್ರಮ ನಡೀತಾ ಇರುತ್ತೆ. ಬಾ. ಆಗ್ಲೇ ಅಲ್ಲಿ ಯಾರು ಅಪ್ಪಣ, ಇಲ್ಲಿದೆಲ್ಲ ಮುಗೀತಲ್ಲಪ್ಪ, ಹೊರಡೋಣಪ್ಪ. ಹೋಗೋಣ. ಸಾಹೇಬ್ರೆ, ನಮಸ್ಕಾರ. ನಮಸ್ಕಾರ. ಎಲ್ಲಿ ಯಜಮಾನ್ರಲ್ಲಿ? ಸ್ವಲ್ಪ ಕೆಲಸ ಇದೆ ಅಂತ ಹೋದ್ರು. ನೋಡಿ, ಅದು ಅಪ್ಪಣ್ಣನ ಜೊತೆ ನಾನು ಬಹಳ ಮುಖ್ಯವಾದಂಥ ವಿಷಯ ಮಾತಾಡಬೇಕು. ಒಂದು 5 ನಿಮಿಷ ನಮಗೆ ಸಮಯ ಕೊಟ್ಟುಬಿಟ್ರೆ. ಹಾಂ, ಸರಿ ಸಾಹೇಬ್ರೆ, ನಾನಲ್ಲಿ ಮಾತಾಡ್ಬೋದು. ಇಲ್ಲ ಅಪ್ಪಣ್ಣ, ನಾನು ನಿಂಗೆ ಹೇಳ್ತಿರೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಜಾನು, ಆ ನಂದಿತ್ ಅವ್ರ ಅಪ್ಪ ಯಾಕೆ ಹಾಗಾಡ್ತಾರೆ? ಬಿಡಮ್ಮ, ಅವ್ರು ಸ್ವಲ್ಪ ಹಾಗೆ. ಅತ್ತೆ, ಮಾವ ಬರಲಿಲ್ವಾ? ಇಲ್ಲ,
ಬ್ಯಾಂಕಲ್ಲಿ ಏನೋ ಅರ್ಜೆಂಟ್ ಕೆಲಸ ಅಂತ ಹೋದ್ರು. ಹಾಗಲ್ಲ ಅಪ್ಪಣ್ಣ, ಅಲ್ಲಿ ಮನೆಯಲ್ಲಿ ವಕೀಲ್ ಸಾಹೇಬ್ರು ಕಾಯ್ತಾ ಇದ್ದಾರಪ್ಪ, ಹೋಗ್ಬೇಕು. ಅದೇವಾ ನೀನು ಒಳ್ಳೆ ನಿನ್ನ ಅಳಿ ಅಂತಾನೆ ಅರ್ಜೆಂಟ್ ಮಾಡ್ತೀಯ ನೋಡು. ಇರು ಸ್ವೀಟ್ಸ್ ಬರುತ್ತೆ ತಗೊಂಡು. ಅಯ್ಯೋ ರಾಮ, ಅದಕ್ಕೆಲ್ಲ ಕಾಯ್ತಾ ಕೂತಿರೋದಕ್ಕಾಗೋದಿಲ್ಲ. ಅವ್ರನ್ನ ಜಾಸ್ತಿ ಹೊತ್ತು ಕಾಯ್ಸೋದು ಸರಿ ಅಲ್ಲ. ನೀನು ನಡಿ, ಮೊದಲು ಹೊರಡು, ಕಾರ್ ಹತ್ತು. ರಾಮ, ನೀನು ಮಾತ್ರ ನಡಿಯಪ್ಪ, ಹೊರಡೋಣ. ನಾನು ಮಾತ್ರನಾ? ನನ್ನ ಜೊತೆ ನಮ್ಮವರು, ನಮ್ಮ ಅತ್ತೆ ಮತ್ತು ನನ್ನ ಅಮ್ಮ ಅವರಲ್ಲ. ಅದೇ ಅಮ್ಮ ಎಲ್ಲಿ? ಮಂಜ ಮತ್ತೆ ಹುಡುಗರ ಜೊತೆ ಇದ್ದಾರೆ. ಅಪ್ಪಯ್ಯ, ಮತ್ತೆ ನಿಮ್ಮ ಕಣ್ಣು ಏಟಾದಾಗ ನಮ್ಮ ಮನೆಗೆ ಬಂದಿರಲ್ಲ, ಅವಾಗ ಒಬ್ರು ಅಮ್ಮ ಇದ್ರು ಅಂತ ಹೇಳಿದ್ನಲ್ಲ, ಅವರು ಬಂದವ್ರೆ. ಹೌದಾ? ಕರ್ಕೊಂಬರ್ಲಾ? ಕರ್ಕೊಂಬ. ನೋಡ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಅವ್ರನ್ನೆಲ್ಲ ಕರಿತಾ ಇರೋದಕ್ಕೆ ಇಲ್ಲಿ ಸಮಯ ಇಲ್ಲ. ನೀನು ಮೊದಲು ಮನೆಗೆ ಹೊರಡಪ್ಪ. ಯಾಕೆ ಮಾದೇವನವ್ರೆ ಆಟೊಂದು ಅವಸರ ಪಡ್ತಾ ಇದ್ದೀರಾ? ವಕೀಲರು ನಿಮ್ಮ ಕಡೆಯವರೇ ತಾನೇ? ಹೊಸಿ ಫೋನ್ ಮಾಡಿ ಹೇಳಿ. ಸರಿ, ನಾನು ಕರ್ಕೊಂಬರ್ತೀನಿ. ರಾಮ ರಾಮ, ಅಮ್ಮ ಇಲ್ಲಿದ್ದೀರಾ? ಹುಡುಗರ ಜೊತೆ ಬಂದ್ರಾ? ಸರಿ, ಅಲ್ಲಿ ಅಪ್ಪಯ್ಯ ನಿಮ್ಮನ್ನ ನೋಡ್ಬೇಕಂತೆ, ಬನ್ನಿ. ಓ ಅಮ್ಮ, ನೋಡಿದ್ರಾ? ಸಾಹೇಬ್ರನ್ನ ನೋಡಬೇಕು ಅಂತ ಅಂದವ್ರೆ ಅಂದರೆ ನೀವು VIP ಆಗ್ಬಿಟ್ರಿ. ಏಯ್ ಸುಮ್ಕಿರ್ಲ. ಅಮ್ಮ ಬನ್ನಿ, ಹೋಗಮ್ಮ. ಬನ್ನಿಮ್ಮ. ಅಮ್ಮನ್ನ ಕರ್ಕೊಂಬರ್ತೀನಿ ಅಂತ ಹೋದನು ಏಟತ್ತು ಹೋದ? ಶಾರದಮ್ಮ, ನಿಂತ್ಕೊಂಡು ಏನಾಗ್ತಾ ಇದೆಯಾ ನೀನು? ನನಗೊಂದು ಸ್ವಲ್ಪ ಇದು ಪ್ರಸಾದ ಬೇಕು. ಆಗ್ಲೇ ಕೊಟ್ಟನಲ್ಲ. ಸರಿ, ಆಗ್ಲೇ ತಿಂದೆ, ಈಗ ಇನ್ನೊಂದು ಸ್ವಲ್ಪ ಬೇಕು. ಏಕೆ ತಿನ್ಬಾರ್ದಾ? ಹೋಗಿ ಪ್ರಸಾದ ತಗೊಂಡು. ತಂಗ್ಯಾ, ಏನು ಮನೇಲಿ ನಿಂದೆ ಭಾಳ ಪರಪತಿ ನಡೆಸ್ತಾ ಇದೆಯಾ ಅಂತ ಕಾಣುತ್ತೆ. ಕೇಳೋರು ಯಾರು ಇಲ್ದಂಗೆ ಆಗಿಬಿಟ್ಟಿದೆ ದೊಡ್ಡ ಮನೆಯಲ್ಲಿ ನಿಮಗೆ. ಅಪ್ಪಯ್ಯ, ಏನು ಪುಟ್ಟ? ಏನಾಗಿದೆ ನಿಮಗೆ? ಏನು ಪುಟ್ಟ, ಯಾಕೋ ಹೀಗಂತಿದೆ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು ನೀವಾಗಿಲ್ಲ ಅಪ್ಪಯ್ಯ. ಏನಾಯ್ತು? ಏನು ಇಲ್ಲ ಕಂದ, ನಾನು ಸರಿಯಾಗಿ ಇದ್ದೀನಿ. ಮತ್ತಿನೇನು? ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ಆಗ್ಲೇ ಆ ಟೀಚರ್ ಅವ್ರ ಅಮ್ಮ ಹತ್ರ ಹಲ್ಕಿಸ್ಕೊಂಡು ಮಾತಾಡ್ತಿದ್ರಿ. ಈಗ ನೋಡಿದ್ರೆ ಈ ಮುಖ್ಯ ಜೊತೆ ಮಾತಾಡ್ತಿದ್ದೀರಲ್ಲ, ಏನಾಗಿದೆ ನಿಮಗೆ? ಈಗ ಅದೆಲ್ಲ ಒಂದು ಸೂಕ್ಷ್ಮ. ಒಂದು ಕೆಲಸ ಮಾಡ್ತೀಯ? ಏನು? ಈ ಶಾರದಮ್ಮ ನಿನ್ನ ಮಾತು ಕೇಳ್ತಾರೆ, ಅವ್ರನ್ನ ಕರ್ಕೊಂಡು ಮನೆ ಕೊಟ್ಟೋಗು. ನಾನು ಈ ಮುದ್ಕಿನ ನನ್ನ ಮಾತನ್ನು ಅರ್ಥ ಮಾಡ್ಕೋ. ನಾನು ಅಪ್ಪಣ್ಣನ ಜೊತೆ ಸ್ವಲ್ಪ ಮಾತಾಡಬೇಕು. ನೀವು ಮುದ್ಕಿ ಇಲ್ಲಿದ್ರೆ ನಾನು ಮಾತಾಡೋದಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ಹೊರಡೋಣ. ಶಾರದಮ್ಮ ಬನ್ನಿ, ಬಾಪುಟ. ಹಾಂ, ಅಪ್ಪಣ್ಣ, ಈಗ ಎಲ್ಲರೂ ಇಲ್ಲಿರ್ಬೇಕಾದ ಅಗತ್ಯ ಏನಿಲ್ಲ ಅಲ್ವಾ? ಎಲ್ಲ ಒಬ್ಬೊಬ್ಬರಾಗ ಹೊರಡ್ತಾ ಇರಲಿ. ಅದು ಸರಿ. ಹಾಂ ಸರಿ. ಪುಟ್ಟ, ಅಳಿ ಅಂದರೆ ಬನ್ನಿ. ನೀವಿಬ್ರು ಮನೆಗೆ ಹೋಗ್ಬಿಟ್ಟು ವಕೀಲರ ಜೊತೆ ಮಾತಾಡ್ತಾ ಇರಿ, ಆಯ್ತಾ? ಶಾರದಕ್ಕ, ಮನೆಗೆ ಹೋಗೋಣ ಬನ್ನಿ. ಇಲ್ಲ, ನಾನು ರಾಮ ಜೊತೆ ಬರ್ತೀನಿ. ಮನೇಲಿ ಕೆಲಸ ಇದೆ, ಸುಮ್ಮನೆ ಬನ್ನಿ ನನ್ನ ಜೊತೆ. ಅದು ಶಾರದಕ್ಕ, ನೀವು ಹೊರಡಿ, ನಾವು ಬರ್ತೀವಿ. ಹಾಂ, ಹೊಡಿ. ಸರ್, ಎಲ್ಲ ಸಾಂಗವಾಗಿ ಆಗ್ತಾ ಇದೆ. ಅಮ್ಮ ಬನ್ನಿ, ಹೋಗಮ್ಮ. ಅಮ್ಮ ದಿಗ್ಗಲ್ ಬೀಳ್ಬೇಡಿ, ಎಲ್ಲರೂ ನಮ್ಮವರೆಯ. ಬನ್ನಿ ಹೋಗಮ್ಮ. ಅಮ್ಮ ಬನ್ನಿ, ಹೋಗಮ್ಮ. ಅಯ್ಯೋ ಗಾಬರಿ ಆಗಬೇಡಿ, ಅವರೆಲ್ಲರೂ ನಮ್ಮ ಜನಗಳೆಯ. ಬನ್ನಿ ಹೋಗಮ್ಮ. ಅಮ್ಮ ಬನ್ನಿ, ಹೋಗಮ್ಮ. ಅಲ್ಲಿ ಅಪ್ಪಯ್ಯ ಮೇಲೆ ನೋಡ್ಬೇಕಂತೆ, ಅವರೇ ಬರೋಕೆ ಹೇಳಿದ್ರು. ಬನ್ನಿ ಹೋಗಮ್ಮ. ಅಮ್ಮ ಬನ್ನಿಮ್ಮ. ಅಯ್ಯ ಬನ್ನಿ. ಅಮ್ಮ ಯಾಕೆ ಗಾಬರಿ ಆಗ್ತಿದ್ದೀರಾ?
ನಿನ್ನಿಂದಲೂ ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗಿದ್ದು. ನೀನು ಸತ್ತಾಗಲೇ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗೋದು. ಸಾಯಿ. ಅಮ್ಮ ಅಮ್ಮ ಏನಾಯ್ತು ಅಮ್ಮ? ಲೇ ಮಂಜ ನೀರು ತಗೊಬರ್ಲ? ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ ಬಿದ್ದೋಗ್ಬಿಟ್ಟವ್ರೆ. ಅಮ್ಮ ಬಿದ್ದೋಗ್ಬಿಟ್ಟವ್ರು, ನೀರು ಕೊಡಿ. ಅಪ್ಪಣ್ಣ ನೀನೇ ಹೊರಟೆ ಅಪ್ಪಣ್ಣ, ನೀನು ಮೊದಲು ಮನೆಗೆ ಹೊರಡು. ಮದುವೆ ಆಟ ಆಡ್ಬೇಡ, ನನಗೆ ಜಾಗ ಬಿಡ. ನಾನು ಆಟ ಆಡ್ತಾ ಇಲ್ಲಪ್ಪ. ನೋಡು, ನಾ ಇಲ್ಲಿ ಏನು ವ್ಯವಸ್ಥೆ ಇದೆ ಅಲ್ಲ, ನಾನು ನೋಡ್ಕೋತೀನಿ. ನೀನು ಮೊದಲು ಹೊರಡು. ಒಂದು ನಿಮಿಷ, ನಾನು ರಾಮನ ಹತ್ರ ಮಾತಾಡ್ಕೊಂಡ್ಬರ್ತೀನಿ. ನೀವು ರಾಮ ಮನೆಗೆ ಬರ್ತಾನಲ್ಲ, ಅಲ್ಲಿ ಮಾತಾಡಿದ್ರೆ ಆಯ್ತು. ನೀನು ಹೊರಡಪ್ಪ. ರಾಜೀವ, ನಿನ್ನ ಅಪ್ಪನ ಕರ್ಕೊಂಡು ಹೊರಡು. ನೀನು ಹೊರಡಪ್ಪ, ನಾನು ನೋಡ್ಕೋತೀನಿ. ದಯವಿಟ್ಟು ಅಲ್ಲಿ ನೋಡ್ಕೊ. ಯಾರಿಗೂ ಏನು ಆಗಿದೆ? ಏನು ಚಿಂತೆ ಮಾಡಬೇಡ. ಏನ್ರಪ್ಪ ನೀವು ಅರ್ಜೆಂಟಾಗಿ ಹೋಗ್ಬೇಕು ಅಂತಿದ್ರಿ ಅಲ್ವಾ? ಅಪ್ಪನ ಕರ್ಕೊಂಡು ಹೊರಡಿ. ಸ್ವಲ್ಪ ನೋಡ್ಕೊ. ಅದೆಲ್ಲ ನಾನು ನೋಡ್ಕೋತೀನಿ. ನೀನ್ ಯಾಕೆ ಚಿಂತೆ ಮಾಡ್ತಾ ಇದೀಯಾ? ಹೊರಡ್ರಯ್ಯ, ಹೊರಡ್ರಿ. ಹೊರಡು. ಏನ್ರ ರಾಜೀವ, ನೀನ್ ನಡಿ. ಅಮ್ಮ ಎದೋಳಿಮ್ಮ. ಅಮ್ಮ ಅಮ್ಮ ಏನಾಯ್ತಮ್ಮ? ಜರಗ್ರೆ ಜಾಗ ಬಿಡಿ. ರಾಮ, ರಾಮ, ಅಲ್ಲಿ ವಕೀಲರು ಭಾಳ ಹೊತ್ತಿಂದ ಕಾಯ್ತಾ ಇದ್ದಾರೋ. ಅಪ್ಪಯ್ಯ ನೀನು ಹತ್ತಿಗೆ ಅಶೋಕ ಎಲ್ಲ ಆಗಲೇ ಹೋಗಿದ್ದಾಯ್ತು. ನೀನೊಬ್ಬ ಇಲ್ಲೇ ಉಳ್ಕೊಂಡಿದ್ಯಾ. ನಡಿ ಹೋಗೋಣ. ರಾಮು ಅವರೇ, ಮೊದಲು ಅಮ್ಮಂಗೆ ಏನಾಗಿದೆ ಅಂತ ನೋಡೋಣ. ಅಮ್ಮಂಗೆ ಏನು ಆಗಿಲ್ಲಮ್ಮ, ವಯಸ್ಸಾದ್ಮೇಲೆ ಇದೆಲ್ಲ ಇದ್ದಿದ್ದೇನೆ. ಅಮ್ಮ ಮತ್ತೆ ಹೇಳು ಅಮ್ಮನ ಅವ್ರ ಮನೆ ಕರ್ಕೊಂಡು ಹೋಗಲಿ. ನೀನು ನಡಿ ಈಗ. ಅಳಿಯಂದ್ರೆ ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ನೀವು ಅವ್ರ ಜೊತೆ ಹೋಗಿ ಬನ್ನಿ. ಅಮ್ಮನ ನಾವು ನಮ್ಮ ಮನೆ ಕರ್ಕೊಂಡು ಹೋಗ್ತೀವಿ. ಅಲ್ಲತ್ತೆ, ನಿಮ್ಗೇನು ತೊಂದರೆ ಇಲ್ವಾ? ಛೇ, ಅದರಲ್ಲೇನು ತೊಂದರೆ ಬಂತು? ಪರವಾಗಿಲ್ಲ, ನಾವು ಕರ್ಕೊಂಡು ಹೋಗ್ತೀವಿ. ಸರಿ ಹಂಗಾರೆ. ಲೇ ಮಂಜ, ನೀವು ಹುಷಾರಾಗಿ ಅಮ್ಮನ ಕರ್ಕೊಬೋಗಿ. ಹಾಂ, ನಿನ್ನ ಜೊತೆಲೇ ಇದು ನೋಡ್ಕ. ಅಷ್ಟರಲ್ಲಿ ನಾನು ನಮ್ಮವರು ಬಿರ್ನೆ ಕೆಲಸ ಮುಗಿಸ್ಬಿಟ್ಟು ಬರ್ತೀವಿ. ಹಾಂ ಸರಿ ಅಮ್ಮ. ಸರಿ ಇದೊಳಿ ಇಟ್ಕೊಳ್ಳ. ಅಮ್ಮ ಬನ್ರಪ್ಪ, ವಕೀಲರು ಭಾಳ ಹೊತ್ತಿಂದ ಕಾಯ್ತಿದ್ದಾರೆ. ನನ್ನ ಕಾರಲ್ಲೇ ಒಟ್ಟಗೋಣ ಬನ್ನಿ. ಬಂದೆ. ಅಲ್ಲ ಕಾರಲ್ಲ. ನನ್ನ ಕಾರಲ್ಲಿ ಬರೋದು ನಿನ್ನ ಭಾಗ್ಯ. ಬಾ ಹೋಗೋಣ. ಕರೆ ಅವಳು ನಡೀರಿ. ಅಮ್ಮ ಬೇಗ ಬಂದ್ಬಿಡ್ತೀವಿ. ಹುಷಾರಕ್ಕಲ್ಲ ಹಿಡ್ಕೋ. ಸರಿ ಅಣ್ಣ, ಸರಿ. ನೀವು ಹೋಗಿ. ಹಾಂ ಬರ್ತೀನಿ ಅಮ್ಮ, ಹುಷಾರು. ಹಿಂಗೆ ಬಂದ್ಬಿಡ್ತೀನಿ. ಒಳ್ಳೆಯವ್ರ ಹಾಗೆ ಬಲವಂತವಾಗಿ ನಟಿಸ್ತಾ ಇದ್ದಾರಲ್ಲ, ಯಾಕಿದೆಲ್ಲ ಮಾಡ್ತಿರ್ಬೋದು? ಸೊ ಎಲ್ಲ ನನ್ನ ಹೆಸರು ಬಸ್ಗಳಿಗೆ ಏನು ತೊಂದರೆ ಇಲ್ವಲ್ಲ ಸರ್? ಏನೂ ತೊಂದರೆ ಇಲ್ಲ, ನಾನು ಮಾಡಿಕೊಡ್ತೀನಿ. ಡೋಂಟ್ ವರಿ. ಪಾಪ ಅಶೋಕ್, ನೀವು ಎಲ್ಲಾನು ನಿಮ್ಮ ಕೈಗೆ ಸಿಗುತ್ತೆ ಅಂತ ನಂಬ್ಕೊಂಡಿದ್ದೀರಾ ಅಲ್ವಾ? ಆದರೆ ಅದರ ಸೂತ್ರಧಾರಿ ನಾನು ಅನ್ನೋದು ನಿಮಗಿನ್ನೂ ಗೊತ್ತಿಲ್ಲ. ಸಾಹೇಬ್ರೆ, ನಾವು ಹೊರಡ್ತೀವಿ. ಆಯ್ತು, ಹೋಗಿ ಬನ್ನಿ. ಬನ್ನಿ ಸಾಹೇಬ್ರೆ, ನಾನು ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ರಾಜು, ಹೊರಡಿ. ಮುಂದೆ ಏನಂತ ನೋಡ್ಕೊಂಡು ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಆಯಿತು ಸರ್.
ನಮಸ್ಕಾರ ಲಾಯರ್ ಸಾಹೇಬ್ರಿಗೆ. ನಮಸ್ಕಾರ ಸರ್. ಅದೇನೇನು ಫಾರ್ಮಾಲಿಟೀಸ್ ಇದೆಯೋ ಎಲ್ಲ ಇವತ್ತೇ ಮುಗಿಸ್ಕೊಂಬಿಡಿ. ಸರಿ ಸರ್. ನಾಳೆಯಿಂದ ನಾನು ದೊಡ್ಡ ಮನೇಲಿ ಇರಲ್ಲ. ಮಾವ ಏನು ಹೇಳ್ತಿದ್ದೀರಾ? ದೊಡ್ಡ ಮನೇಲಿ ಇರಲ್ಲ ಅಂದರೆ ಏನರ್ಥ? ನಾನು ನನ್ನ ಹಿರಿ ಮಗನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅರ್ಥ. ಮಾವ ಪ್ಲೀಸ್ ಹೀಗೆ ಅನ್ಬೇಡಿ. ಅಶೋಕ್ ನೋಡಿ, ಮಾವ ನಿಮ್ಮಿಂದಾಗಿ ಎಷ್ಟು ಹರ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಇದೆಲ್ಲ ಏನು ಬೇಡ ಅಶೋಕ್. ಲಾಯರ್ ಸರ್, ನೀವೇನು ಹೊರಡಿ. ನಂದಿತಾ, ಇವತ್ತಿದನ್ನು ತಡೆದ್ರೆ ಮರಳಲ್ಲಿ ಮನೆ ಕೊಟ್ಟು ಆಟನೇ. ಇನ್ನೊಂದಿನ ಮತ್ತೆ ಮುರಿದು ಬಿದ್ದೇ ಬೀಳುತ್ತೆ. ಲಾಯರ್ ಸಾಹೇಬ್ರೆ, ಆಗೋದೆಲ್ಲ ಆಗಲಿ. ಇಷ್ಟೊತ್ತು ಹಬ್ಬದ ವಾತಾವರಣ ಇತ್ತು. ಊರು ಜನರ ಮುಂದೆ ಏನು ಹೇಳಬಾರ್ದು ಅಂತ ಇದ್ದೆ. ಆದರೆ ಈಗ ಹೇಳ್ತಾ ಇದ್ದೀನಿ, ಈ ಮನೆ ಜೊತೆ ನನಗೆ ಇವತ್ತಿಗೆ ಸಂಬಂಧ ಮುಗಿಯುತ್ತೆ. ನಾನು ಶಾರದಕ್ಕ ರಾಮನ ಮನೆಗೆ ಹೋಗ್ತಾ ಇದ್ದೀನಿ. ಶಾರದಕ್ಕ, ರಾಮ ಎಲ್ಲಿ? ಮಾವ, ಜಾನಕಿ ಮತ್ತೆ ಭಾವನ್ನ ಅಪ್ಪಯ್ಯ ಕರ್ಕೊಂಡು ಬರ್ತಿದ್ದಾರೆ. ರಾಮು ಅವರೇ, ನೀವೇನು ಯೋಚನೆ ಮಾಡಬೇಡಿ. ಅಪ್ಪ ಅಮ್ಮ ಇದ್ದಾರಲ್ವಾ, ನೋಡ್ಕೋತಾರೆ. ನಮಗೆ ಏನಿಲ್ಲ ರಾಮ, ಸಮಾಚಾರ ಏನಿಲ್ಲ ಮಾವಯ್ಯ, ಎಲ್ಲ ಹೇಳ್ಬೇಕು. ಅಲ್ಕಣ, ಮೊದಲೇ ನೀವಿಬ್ಬರೇ ಕಷ್ಟದಲ್ಲಿದ್ದೀರ. ಇದ್ರ ಮೇಲೆ ಅದು ಯಾವುದೋ ಮುದುಕಿನ ಬೇರೆ ಕರ್ಕೊಂಬಂದು ಇಟ್ಕೊಂಡು ಸಾಕ್ತಾ ಇದ್ದೀರಂತಲ್ಲ. ಅವಳೇನು ನಿಂಗೇನು ಪರಿಚಯ ಇದ್ದೋಳ, ನೆಂಟ್ರ ಇಷ್ಟ್ರ, ಏನು ಕತೆ? ಹಂಗೇನಿಲ್ಲ ಮಾವಯ್ಯ, ಅವ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಆದರೆ ಮಾವಯ್ಯ, ಒಂದು ಕಾಲದಲ್ಲಿ ಅವ್ರು ಸಂದಾಗಿ ಬದುಕ್ದವ್ರಂತೆ. ಪಾಪ ಇವಾಗ ಯಾರು ನೋಡ್ಕೊಳ್ಳೋರಿಲ್ಲ, ಅದಕ್ಕೆ ಹಂಗೆ ಆಗ್ಬಿಟ್ಟವ್ರೆ. ಸರಿ ಕಣಪ್ಪ, ಹಂಗಿದ್ರೆ ಯಾವುದೋ ವೃದ್ಧಾಶ್ರಮದಲ್ಲೋ ಅನಾಥಾಶ್ರಮದಲ್ಲೋ ಕರ್ಕೊಂಡೋಗಿ ಸೇರ್ಸೋದಲ್ವಾ? ಮನೆಗಾರರು ಕರ್ಕೊಂಬಂದು ಇಟ್ಕೋತಾರ. ಅಲ್ಲಿ ಹೆಂಗೆ ನೋಡ್ಕೊತಾರೋ ಏನೋ ಅಂತ, ಅದಕ್ಕೆ ನಮ್ಮ ಜೊತೆಗೆ ಇರಲಿ ಅಂತ. ಸರಿ ಬಿಡು, ಇದೊಳ್ಳೆ ಚೆನ್ನಾಗಿದೆ. ಒಬ್ಬ ಅನಾಥೆಗೆ ಇನ್ನೊಬ್ಬ ಅನಾಥ ಮರುಕ ತೋರಿಸ್ತಾ ಇದ್ದಾನೆ.